ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 4 ಬಜೆಟ್ ಮಂಡಿಸಿದರೂ ಕೂಡ ನಿಗಮಕ್ಕೆ ₹1 ಹಣವನ್ನೇ ಕೊಡಲಿಲ್ಲ. ನಾರಾಯಣಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಾದ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ಬೇಡಿಕೆಯಲ್ಲಿಯೂ ಕೂಡ ಸರ್ಕಾರ ಸ್ಪಂದಿಸಿದ್ದಿಲ್ಲ. ನಮ್ಮ ಕುಲಕಸಬು ನಿಲ್ಲಿಸಿ ಸುಮಾರು ವರ್ಷಗಳಾಯಿತು, ಪರ್ಯಾಯ ವ್ಯವಸ್ಥೆಯೂ ಕೂಡ ಈ ಸಮಾಜಕ್ಕೆ ಕೊಡಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ನಾಮಧಾರಿ, ಬಿಲ್ಲವ ಹಾಗೂ 26 ಸಮಪಂಗಡಗಳ ಸೇರಿಕೊಂಡು ಸುಮಾರು 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮಾಜ. ಈ ಸಮಾಜ ಹೆಚ್ಚಿನ ಮಟ್ಟದಲ್ಲಿ ಇರತಕ್ಕಂಥದ್ದು ನಮ್ಮ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ 4 ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಾಜ ಇದೆ. ಸುಮಾರು 22 ವಿಧಾನಸಭಾ ಕ್ಷೇತ್ರ 4 ಜಿಲ್ಲೆಯಲ್ಲಿದೆ. ಅದರಲ್ಲಿ 17 ವಿಧಾನಸಭೆಯಲ್ಲಿಯೂ ಕೂಡ ಸುಮಾರು 80,000 ಹಿಡಿದು 1.5 ಲಕ್ಷ ವೋಟ್ ಇರತಕ್ಕಂಥ ಸಮಾಜ. ಆದರೆ ಈ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯವನ್ನು ಸಿಗದೆ ಸಮಾಜಕ್ಕೆ ಸಾಂವಿಧಾನಿಕವಾಗಿ ಸಿಗಬೇಕಾದ ಹಕ್ಕುಗಳನ್ನೆಯೂ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ನೋವು. ಅದನ್ನು ಸುಮಾರು ತುಂಬ ವರ್ಷಗಳಾಗಿ ನಾವು ನಿರಂತರವಾದ ಹೋರಾಟಗಳು ಬಹಳಷ್ಟು ಮಾಡಿಕೊಂಡು ಬರ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಾರಾಯಣಗುರು ನಿಗಮವನ್ನೇ ಘೋಷಣೆ ಆಯಿತು. ಆದರೆ ಅನಂತರ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 4 ಬಜೆಟ್ ಮಂಡಿಸಿದರೂ ಕೂಡ ನಿಗಮಕ್ಕೆ ₹1 ಹಣವನ್ನೇ ಕೊಡಲಿಲ್ಲ. ಹಾಗೆ ನಾರಾಯಣಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಾದ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ಬೇಡಿಕೆಯಲ್ಲಿಯೂ ಕೂಡ ಸರ್ಕಾರ ಸ್ಪಂದಿಸಿದ್ದಿಲ್ಲ. ಅನಂತರ ನಮ್ಮ ಕುಲಕಸಬು ನಿಲ್ಲಿಸಿ ಸುಮಾರು ವರ್ಷಗಳಾಯಿತು, ಪರ್ಯಾಯ ವ್ಯವಸ್ಥೆಯೂ ಕೂಡ ಈ ಸಮಾಜಕ್ಕೆ ಕೊಡಲಿಲ್ಲ. ಈ 4 ಜಿಲ್ಲೆಯಲ್ಲಿ ಒಂದು ವೇಳೆ ಒಂದಷ್ಟು ಸಮುದಾಯದವರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಸಮಾಜ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ. NHIಯಲ್ಲಿ ಆಫೀಸಿನ ಮುಂದೆ ಸ್ಟ್ರೈಕನ್ನು ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ರು, ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಲೆಟರ್ ನಮ್ಮ ಕೈಯಲ್ಲಿದೆ. ಯಾವುದೂ ರೀತಿ ಗಲಾಟೆಗಳು ಆಗಲಿಲ್ಲ, ಅಲ್ಲಿ ಯಾವುದೋ ಘರ್ಷಣೆಗಳು ಆಗಲಿಲ್ಲ. ಆ್ಯಕ್ಚುಲಿ ಆ ಕೇಸಲ್ಲಿ ಇದು ಸಣ್ಣ ಒಂದು ಕೇಸು, ನಾವೆಲ್ಲ ಎಷ್ಟೋ ಕೇಸುಗಳಾಗಿ ಸುಮಾರು ಸಲ ಜೈಲು ಕೂಡ ಹೋರಾಟ ಮಾಡಿ ಬಂದಿರತಕ್ಕಂಥದ್ದು, ನಮಗೆಲ್ಲ ಇದು ಯಾವುದೂ ವಿಷಯ ಅಲ್ಲ. ಆದರೆ ಕೇಸಿನ ಮೆರಿಟಿಗೆ ಹೋದರೆ ಅದು ಮಾಡಬೇಕಾದ ಅವಶ್ಯಕತೆ ಇದ್ದಿಲ್ಲ. DC ಹೇಳ್ತಾರೆ, ಮಿನಿಸ್ಟರ್ ಹೇಳಿದೆ ಅಂತ, SP ಹೇಳ್ತಾರೆ, DC ಹೇಳಿದಂತ, ಇದು ನನ್ನ ಖುದ್ದವರೇ ಮಾತಾಡಿದಾರಲ್ಲ. ಆದ್ದರಿಂದ ನಾವು ಹೋರಾಟ ಮಾಡಿರೋದು ಏನಕ್ಕೆ? ಈ ಕುಟುಂಬಕ್ಕೆ ನ್ಯಾಯ ಕೊಡಿ ಅಂತ. ಹಾಗಾಗಿ ನಾಮಧಾರಿ ಈಡಿಗ ಸಮುದಾಯದಲ್ಲಿ ಹುಟ್ಟಿರುವ ಒಂದು ಸಮುದಾಯದ ಗುರುಗಳು ಜೊತೆ 7 ಜನ, ನಾನೊಬ್ಬನೇ ಅಲ್ಲ, ಒಟ್ಟು 8 ಜನ ಇದೆ. 8 ಜನ ಇದೆ. ಅದರಲ್ಲಿ ಹಾಲಕ್ಕಿ ಸಮುದಾಯ ಇದೆ, ನಮ್ಮ ಗೌಡ ಸಮಾಜ ಎಲ್ಲ ಇದೆ. 8 ಜನರ ಮೇಲೆ ಮಾಡಿದ್ದಾರೆ. ಸೊ ಇದು ಕೂಡ ಮಂಗಳ ವೈದ್ಯವರ ನಮ್ಮ ಸಮಾಜಕ್ಕೆ ಮಾಡಿರತಕ್ಕಂಥ ಒಂದು ಕೆಲಸದ ಭಾಗವಾಗಿ ಇವತ್ತು ನಾವು ಕೋರ್ಟಲ್ಲಿ ಹೋಗಬೇಕು. ನೋಡಿ, ನಾವು ಯಾರು ಏನು ಮಾಡಿದಾರಲ್ಲ ಕಳೆದ 2-3 ವರ್ಷವಾಗಿ ಏನೇನು ಮಾಡಿದರೆ ಯಾವತ್ತೂ ನಾವು ಮರೆಯೋದಿಲ್ಲ. ಇವತ್ತು ಮೊನ್ನೆ ಭಡ್ಕಳಲ್ಲಿ ಏನಾಯಿತು, 11 ಜನ ತೀರೋದು ನಮ್ಮ ಸಮಾಜದವರು. ಆ 11 ಜನ ತೀರೋದಾಗ ಇದೇ ಮಂಗಳ ವೈದ್ಯರವರ ಮನೆಗೆ ಹೋದರು. 16 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸಿದ್ರು. 1 ಲಕ್ಷ ರೂಪಾಯಿ ಅವರ ಪಾಕೆಟ್ ತಗೊಂಡು ಕೊಟ್ಟರು. ಆವಾಗ ಎಷ್ಟಾಯಿತು? 16 ಲಕ್ಷ ರೂಪಾಯಿನೇ ಕೊಟ್ಟರು. 10 ಲಕ್ಷ ಮೀನುಗಾರಿಕೆ ಇಲಾಖೆಯಿಂದ ಕೊಟ್ಟರು, 5 ಲಕ್ಷ ಸರ್ಕಾರದಿಂದ ಕೊಟ್ಟರು. ಈ ಕೆಲಸ ಯಾಕೆ ಅಂಕೋಲದಲ್ಲಿ ಆಗಲಿಲ್ಲ?